ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಶಕೆ ಆರಂಭವಾಗಿದೆ. ಇವತ್ತು ಸುವೇಂದು ಅಧಿಕಾರಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಆಗಿ ಇಬ್ಬರು ನಾಯಕರ ಪ್ರಮಾಣ ವಚನ ಆಗಲಿದೆ. ಡಿಸಿಎಂ ಆಗಿ ಅಗ್ನಿಮಿತ್ರ ಪಾಲ್ ಹಾಗೆ ನಿತೀಶ್ ಪ್ರಾಮಾಣಿಕ ಶಪಥವನ್ನ ಮಾಡಲಿದ್ದಾರೆ. ಸುವೇಂದು ಜೊತೆಗೆ 5 ಸಚಿವರ ಪದಗ್ರಹಣ ಆಗಲಿದೆ. ಕೋಲ್ಕತ್ತಾದ ಬ್ರಿಗೇಡ್ ಮೈದಾನದಲ್ಲಿ ಪದಗ್ರಹಣಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಸಾಗ್ತಾ ಇದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಕೂಡ ಭಾಗಿಯಾಗಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಅವರನ್ನ ನಿನ್ನೆ ಆಯ್ಕೆ ಮಾಡಲಾಗುತ್ತೆ. ಇದರೊಂದಿಗೆ ರಾಜ್ಯದ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಆಗುವಂತ ಹಾದಿ ಒಂದು ರೀತಿ ಸುಗಮವಾಗಿದೆ. ಕೋಲ್ಕತ್ತಾದಲ್ಲಿ ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇವರ ಹೆಸರನ್ನ ಪ್ರಸ್ತಾಪ ಮಾಡಲಾಗುತ್ತೆ. ಹೊಸದಾಗಿ ಆಯ್ಕೆಯಾದಂತ ಬಿಜೆಪಿ ಶಾಸಕರು ಹಾಗೂ ಹಿರಿಯ ಪಕ್ಷದ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಹೆಸರನ್ನ ಘೋಷಣೆ ಮಾಡ್ತಾರೆ. ಆಯ್ಕೆಯಾದ ಕೆಲವೇ ಹೊತ್ತಿನಲ್ಲಿ ಅಧಿಕಾರಿ ರಾಜಭವನಕ್ಕೆ ತೆರಳಿ ರಾಜ್ಯಪಾಲ RN ರವಿ ಅವರನ್ನ ಭೇಟಿ ಮಾಡಿ ಹೊಸ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ರಾಜ್ಯಪಾಲರು ಇವತ್ತು ಕೋಲ್ಕತ್ತಾದಲ್ಲಿ ಬ್ರಿಗೇಡ್ ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಅವಕಾಶವನ್ನ ನೀಡಿರೋದ್ರಿಂದ ಈಗಾಗಲೇ ಸಕಲ ಸಿದ್ಧತೆಗಳಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೆ NDA ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಸಮಾರಂಭದಲ್ಲಿ ಭಾಗಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮೊದಲ ಬಾರಿಗೆ ಬಿಜೆಪಿ ಮುಖ್ಯಮಂತ್ರಿಯನ್ನ ಹೊಂದಿದ 2ನೇ ರಾಜ್ಯವಾಗಿ ಪಶ್ಚಿಮ ಬಂಗಾಳ ಹೊರಹೊಮ್ಮಿದೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಏರ್ಪೋರ್ಟ್ ಕಡೆಗೆ ಸುವೇಂದು ಅಧಿಕಾರಿ ಅವರ ಪಯಣ ಸಾಗ್ತಾ ಇದೆ. ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ಮೋದಿಗೆ ಸ್ವಾಗತವನ್ನ ಮಾಡೋದಕ್ಕೆ ಸಿದ್ಧತೆಗಳು ಆಗಿದೆ. ಮೋದಿ ಜೊತೆಗೆ ನೇರವಾಗಿ ಪ್ರಮಾಣ ವಚನ ವೇದಿಕೆಗೆ ಈಗ ಸಕಲ ತಯಾರಿಯಾಗಿದೆ. ನೇತಾಜಿ ಮೈದಾನದಲ್ಲಿ ಈ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಸಿಎಂ ಸುವೇಂದು, ಡಿಸಿಎಂ ಅಗ್ನಿಮಿತ್ರ ಪಾಲ್ ಹಾಗೆ ನಿತಿನ್ ಅಂದ್ರೆ 5 ಸಚಿವರಿಗೆ ರಾಜ್ಯಪಾಲರಿಂದ ಪ್ರಮಾಣ ವಚನವನ್ನ ಬೋಧನೆ ಮಾಡಲಾಗುತ್ತೆ. ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾಗೆ ಕೇಂದ್ರದ ವಿವಿಧ ಸಚಿವರು ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ನಡ್ಡಾ, ಭೂಪೇಂದರ್ ಸೇರಿದಂತೆ ಹಿರಿಯ ಸಚಿವರ ಆಗಮನ ಆಗಿದೆ. ಒಟ್ಟಾರೆಯಾಗಿ ಮೊದಲ ಬಾರಿಗೆ ಬಿಜೆಪಿ ಮುಖ್ಯಮಂತ್ರಿಯನ್ನ ಹೊಂದಿದ 2ನೇ ರಾಜ್ಯವಾಗಿ ಪಶ್ಚಿಮ ಬಂಗಾಳ ಹೊರಹೊಮ್ಮಿದೆ. ಕಳೆದ ತಿಂಗಳು ಸಾಮ್ರಾಟ್ ಚೌಧರಿ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ರಾಜ್ಯದಲ್ಲಿ ಮೊದಲ ಬಿಜೆಪಿ ನೇತೃತ್ವದ ಸರ್ಕಾರ ಅಲ್ಲಿ ಸ್ಥಾಪನೆಯಾಗಿತ್ತು. ಅದೇ ರೀತಿಯಾಗಿ ಇದೀಗ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಒಂದು ರೀತಿ ಬಿಜೆಪಿಯ ಶಕೆ ಆರಂಭವಾಗ್ತಾ ಇದೆ. ಕೋಲ್ಕತ್ತಾದ ಬ್ರಿಗೇಡ್ ಮೈದಾನದಲ್ಲಿ ಪದಗ್ರಹಣಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದ್ದು ಸಾಕಷ್ಟು ಜನ ನಾಯಕರು ಇದೀಗ ಈ ಸಮಾರಂಭದಲ್ಲಿ ಆಗಮಿಸೋದಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. 5 ಸಚಿವರಿಗೆ ರಾಜ್ಯಪಾಲರಿಂದ ಪ್ರಮಾಣ ವಚನ ಬೋಧನೆಯನ್ನ ಮಾಡಲಾಗುತ್ತೆ. ವಿವಿಧ ಸಚಿವರು ಈಗಾಗಲೇ ಕೋಲ್ಕತ್ತಾಗೆ ಆಗಮಿಸಿದ್ದಾರೆ. ಇನ್ನೊಂದು ಕಡೆ ಸುವೇಂದು ಅಧಿಕಾರಿ ಅವರಿಗೆ ಅಭಿನಂದನೆಯನ್ನು ಅಮಿತ್ ಶಾ ಅವರು ಸಲ್ಲಿಸಿದ್ರು. ನಿನ್ನೆ ಯಾವಾಗ ಘೋಷಣೆಯಾಗುತ್ತೆ ಅದಾದ ನಂತರದಲ್ಲಿ ಸ್ಥಿರ ಆಡಳಿತ ನೀಡುವ ಜೊತೆಗೆ ಬಂಗಾಳ ಜನರ ಆಶಯಗಳನ್ನು ಈಡೇರಿಸಲಿದ್ದಾರೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಸುವೇಂದು ಅವರನ್ನ ಬಹುಕಾಲದಿಂದ ನೋಡ್ತಾ ಇದ್ದೇವೆ. ಅವರು ಒಬ್ಬ ಹೋರಾಟಗಾರ, ಆಡಳಿತದ ಬಗ್ಗೆ ಉತ್ತಮವಾದಂಥ ಅರಿವನ್ನು ಹೊಂದಿದ್ದಾರೆ. TMCಯನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಎದುರಿಸಿದ್ದಾರೆ. ನಮ್ಮ ತಂಡದೊಂದಿಗೆ ಬಂಗಾಳದಲ್ಲಿ ಉತ್ತಮ ಆಡಳಿತವನ್ನು ನೀಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಇದೀಗ ನಡ್ಡಾ, ಭೂಪೇಂದರ್ ಸೇರಿ ಹಿರಿಯ ಸಚಿವರ ಆಗಮನವೂ ಕೂಡ ಈ ಸಮಾರಂಭಕ್ಕೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳ ಅಂತ ಅಂದಾಗ ಅಲ್ಲಿಯೂ ಕೂಡ ಸಾಕಷ್ಟು ಹೈ ಡ್ರಾಮಾಕ್ಕೆ ಕಾರಣ ಆಗುತ್ತೆ. ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಒಂದು ಕಡೆ TMC ಆದರೆ ಇನ್ನೊಂದು ಕಡೆ ಬಿಜೆಪಿ ನಡುವೆ ಬಹಳಷ್ಟು ಪೈಪೋಟಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂಥ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಇವತ್ತು ನಡೆಯಲಿದ್ದು ಅದಕ್ಕೆ ವೇದಿಕೆ ಸಿದ್ಧ ಆಗದೆ. ಸುವೇಂದು ಅಧಿಕಾರಿಯ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ.